ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತಿ ಮೇಕರ್. ನಾವು ಭಾಳ ದಿನ ಆಯಿತು ವಿಡಿಯೋ ಯಾವುದೂ ಪೋಸ್ಟ್ ಮಾಡೋಕ್ಕಾಗಿದ್ದಿಲ್ಲ, ಯಾಕಂದರೆ ಕಂಟಿನ್ಯೂಯಸ್ ಬ್ರೈಡಲ್ ಆರ್ಡ್ರಸ್ ಇದ್ದು. ನಾನು ಎಷ್ಟು ಶೂಟ್ ಮಾಡ್ಬೇಕು ಅಂದ್ಕೊಂಡೆ, ಟೈಮ್ ಸಿಕ್ಕಿಲ್ಲ ಶೂಟ್ ಮಾಡ್ಲಿಕ್ಕೆ. ಸೊ ನಾ ಏನು ಅಂದ್ಕೊಂಡಿನಿ, ಇನ್ಮೇಲಿಂದ ನನ್ನ ಬ್ರೈಡಲ್ ವ್ಲಾಗನ್ನು ನಾನು ಅಪ್ಡೇಟ್ ಮಾಡಬೇಕು ಅಂತ ಮಾಡೀನಿ. ಸೊ ಎಲ್ಲ ನಾನು ಹೆಂಗೆ ಹೋಗ್ತೀನಿ, ಯಾವ ಥರ ಸ್ಟೇಯಿಂಗ್ ಇರುತ್ತೆ, ಸೊ ಸ್ಟೇಯಿಂಗ್ ಇದ್ದರೆ ಸ್ಟೇಯಿಂಗ್ ಅಥವಾ ಓನ್ಲಿ ಲುಕ್ ಇದ್ದರೆ ಮುಹೂರ್ತಮ್ ರಿಸೆಪ್ಷನ್ ಲುಕ್ಕು. ಸೊ ಈ ಥರ ನಾನು ನಿಮಗೆ ಇನ್ಮೇಲಿಂದ ಯೂಟ್ಯೂಬ್ ಒಳಗೆ ನಾನು ವ್ಲಾಗ್ ಹಾಕ್ತೀನಿ. ಸೊ ಮಿಸ್ ಮಾಡಿದೆ, ನೀವೆಲ್ಲರೂ ವಾಚ್ ಮಾಡಿರಿ. ಸೊ ಲೆಟ್ ಸ್ಟಾರ್ಟ್. ಸೊ ಇವತ್ತಿಂದು ನಂದು ಆರ್ಡ್ರ್ ಅದ ಎಡ್ರಾಮಿಗೆ. ಸೊ ಅವ್ರು ನಂಗೆ ಬುಕ್ ಮಾಡ್ಕೊಂಡಾರ. ಅವ್ರದ್ದು ಇರೋದು ಟೋಟಲ್ 3 ಲುಕ್ಸ್ ಅದಾವು. ಸೊ ಇವತ್ತು ಈವ್ನಿಂಗ್ ಅದ ಮತ್ತು ನಾಳೆ ಬೆಳಗ್ಗೆ 2 ಲುಕ್ ಅದಾವು. ಸೊ ಇವೆಲ್ಲ ಕಂಪ್ಲೀಟ್ ನಾನು ನಿಮ್ಗೆ ಆ ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ, ಎಲ್ಲರೂ ವಾಚ್ ಮಾಡಿರಿ. ಹೋಗು ಸಿನಿ. ಇದು ಇದೇ ಪ್ಲೇಸು, ಇಲ್ಲೇ ವಿಂಡೋ ಹತ್ರ ಬಂದದ್ದು ಹೋಗುತ್ತೆ. ಸೊ ನಾನು ಬ್ರಷ್ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಕ್ಲೀನ್ ಮಾಡ್ತೀನಿ. ನಾ ಪ್ರತಿಯೊಂದು ಬ್ರೈಡಲ್ಗೂ ಎಲ್ಲ ಕ್ಲೀನ್ ಮಾಡಿ ಬ್ರಷಸ್ ಒಯ್ಯೋದು. ಇವತ್ತಿನ ಕ್ಲೈಮೇಟ್ ಅಂತೂ ಸೂಪರ್ ಅದ. ಫುಲ್ ಮಳೆ ಬರೋಂಗಾಗ್ಯದ, ಫುಲ್ ಗಾಳಿ ಅದ. ಸೊ ಇಂಥ ಕ್ಲೈಮೇಟ್ ಒಳಗೆ ಜರ್ನಿ ಮಾಡೋದು ಭಾಳ ಮಜಾ ಬರ್ತೈತಿ. ಪವರ್ ಬ್ಯಾಂಕ್ ಈಸ್ ಮಸ್ಟ್. ಸೊ ಚಾರ್ಜ್ ಏನಾರೇ ಲೋ ಆಯ್ತು ಅಂದ್ರೆ ಬೇಕೇ ಆಗ್ತದೆ. ಸೊ ಅದರ ಸಂಬಂಧ ನಾನಿಲ್ಲಿ ಪವರ್ ಬ್ಯಾಂಕ್ ಚಾರ್ಜಿಂಗ್ ಇಟ್ಟೀನಿ. ಸೊ ಚಾರ್ಜ್ ಆದಮೇಲೆ ಅದನ್ನ ಮಸ್ಟ್ ಆ್ಯಂಡ್ ಶುಡ್ ಕ್ಯಾರಿ ಮಾಡ್ತೀನಿ ನಾನು ಎಲ್ಲಿ ಯಾವುದೇ ಆರ್ಡ್ರಿಗೆ ಹೋಗೋದಿತ್ತಂದ್ರೆ. ನನ್ನ ಮೇಕಪ್ ವ್ಯಾನಿಟಿ ಅಂತೂ ನಾನು ಕಂಪ್ಲೀಟ್ಲಿ ಪ್ಯಾಕ್ ಮಾಡಿರ್ತೀನಿ. ಸೊ ಈಗ ಏನೇನು ಹೇರ್ ಎಸೆಸರೀಸ್ ಬೇಕು ಅನ್ನೋದು ನಾನು ಪ್ಯಾಕ್ ಮಾಡ್ಕೊತೀನಿ. ಸೊ ಯಾವ್ಯಾವ ಹೇರ್ ಸ್ಟೈಲ್ ಹೇಳಿರ್ತಾರೋ ಅದ್ರದ್ದು ತಕ್ಕಂಗೆ ನಾನು ಎಲ್ಲ ಎಸೆಸರೀಸ್ನ ನಾನು ಒಯ್ತೀನಿ. ಸೊ ಬ್ರಷ್ ಎಲ್ಲ ನಾನು ನೀಟಾಗಿ ಎಲ್ಲ ತೊಗೊತೀನಿ. ಸೊ ಈಗ ಕ್ವಿಕ್ ಅಂದ್ರೆ ಡ್ರೈಯರ್ಲೇ ಡ್ರೈ ಮಾಡ್ಕೊಡೋದು. ಸೊ ನಿನ್ನೆ ದಿನ ಇತ್ತಂದ್ರೆ ಸೊ ನೈಟೆಲ್ಲ ಡ್ರೈ ಆಗ್ತಾವೆ. ಸೊ ನಾ ಈಗ ಕ್ವಿಕ್ಕಾಗಿ ಒಯ್ಬೇಕಾಗ್ಯದ, ಅದಕ್ಕೆ ನಾನು ಡ್ರೈಯರಿಂದ ಎಲ್ಲ ಡ್ರೈ ಮಾಡ್ಲಿಕ್ಕೆ ಇಟ್ಟೀನಿ. ನೋಡ್ರಿ ಇಲ್ಲಿ ಈ ಥರ ಇಟ್ಟರೆ ಭಾಳ ಆದರೂ ಒಂದು 20-30 ಮಿನಿಟ್ಸ್ ಒಳಗೆ ಎಲ್ಲ ಬ್ರಷಸ್ ಡ್ರೈ ಆಗ್ತಾವೆ. ಸೊ ಇದನ್ನು ನಿಮಗೊಂದು ಟಿಪ್ಸ್ ಅದ. ನೀವು ಏನಾದರೂ ಮೇಕಪ್ ಆರ್ಟಿಸ್ಟ್ ಇದ್ರೆ ನೀವು ಈ ಥರ ಕ್ವಿಕ್ಕಾಗಿ ನಿಮ್ಗೆ ಇನ್ನೊಂದು ನೆಕ್ಸ್ಟ್ ಬ್ರೈಡ್ ಇತ್ತಂದ್ರೆ ಈ ಥರ ಮಾಡಿಕೊಂಡು ನೀವು ಬ್ರಷನ್ನು ಒಯ್ಯಿರಿ. ಸೊ ನೋಡ್ರಿ ಇಲ್ಲಿ ಬ್ರೈಡಿಗೆ ನಾನು ಚೌಲಿ ಹಾಕಿದ್ದೆ. ಸೊ ಅವ್ರು ಅದನ್ನ ರಿಟರ್ನ್ ಮಾಡಬೇಕಾಗಿರ್ತದೆ. ಸೊ ನೀವು ಇನ್ ಕೇಸ್ ನಿಮಗೆ ರಿಟರ್ನ್ ಮಾಡೋದಿತ್ತಂದ್ರೆ ಸೊ ಪ್ಲೀಸ್ ನೀಟಾಗಿ ರಿಟರ್ನ್ ಮಾಡಿರಿ, ಯಾಕಂದರೆ ಎಲ್ಲ ಕಾಸ್ಟ್ಲಿಯೂ ಪ್ರಾಡಕ್ಟ್ ಇರ್ತಾವೆ. ಸೊ ನೋಡಿರಿ ಇಲ್ಲಿ ಯಾವ ಥರ ರಿಟರ್ನ್ ಮಾಡ್ಯಾರಂತ ನೀವೇ ನೋಡಿರಿ. ಸೊ ಇದು ಕೂಡ ನಾನು ಎಕ್ಸ್ಟ್ರಾ ಅವರಿಗೋಸ್ಕರ ಕ್ಯಾರಿ ಮಾಡಿದ್ದೆ ರಿಕ್ವೆಸ್ಟ್ ಮಾಡಿದ್ರಿಂದ. ಸೊ ಈ ಥರ ಅವರು ಎಲ್ಲ ಒಂದೇ ಕ್ಯಾರಿ ಬ್ಯಾಗ್ನೇ ಹಾಕಿ ಕೊಟ್ಬಿಟ್ಟಾರ. ಸೊ ನೋಡಿರಿ ಈ ಥರ ಮಾಡಿದ್ರಿಂದ ನಮ್ಮದು ಪ್ರಾಡಕ್ಟ್ ಡ್ಯಾಮೇಜ್ ಆಗ್ತೈತಿ. ಸೊ ನೆಕ್ಸ್ಟ್ ನಮಗೆ ಇನ್ನೊಮ್ಮೆ ಕ್ಯಾರಿ ಮಾಡ್ಲಿಕ್ಕೆ ಆಗಲ್ಲ. ನೋಡಿರಿ ಜಡೆ ನೆಟ್ಟೆಲ್ಲ ಅದೇ ಥರ ಇಟ್ಟಾರ, ಕೂಚೆಲ್ಲ ಅದೇ ಥರ ಇಟ್ಟಾರ. ಸೊ ಪ್ಲೀಸ್ ಮೈ ಅಪ್ಕಮಿಂಗ್ ಬ್ರೈಡ್ಸ್ ಈ ಥರ ಮಾಡಬೇಡ್ರಿ. ಸೊ ನೀವು ಪ್ಲೀಸ್ ನಂಗೆ ಕ್ಯಾರಿ ಬ್ಯಾಗ್ ಒಳಗೆ ಸಪ್ರೇಟಾಗಿ ಹಾಕಿ ನಂಗೆ ರಿಟರ್ನ್ ಮಾಡಿರಿ. ಥ್ಯಾಂಕ್ ಯು. ನೋಡ್ರಿ ಇಲ್ಲೆಲ್ಲ ಮೆಸ್ ಆಗಿತ್ತು ಎಲ್ಲ. ಸೊ ಎಲ್ಲ ಕ್ಲೀನಾಗಿ ಹೇರ್ ಪಿನ್ಸ್. ಸೊ ಇಲ್ಲಿ ರಬ್ಬರ, ಯು ಪಿನ್ನ, ಸೇಫ್ಟಿ ಪಿನ್ನ, ಇನ್ವಿಸಿಬಲ್ ಪಿನ್ನ ಸೊ ಇಟ್ಕೊಂಡಿನಿ. ಇನ್ನು ಇದ್ರೊಳಗೆ ಸ್ವಲ್ಪ ಸಾರ್ಟ್ ಔಟ್ ಮಾಡಬೇಕು. ಸೊ ಹೇರ್ ಅಸೆಸರೀಸ್ ಎಲ್ಲ ನಾನು ಪ್ಯಾಕ್ ಮಾಡ್ಕೊಂಡಿನಿ. ಇಲ್ಲಿ ಜಡೆ ಬಂಗಾರ ಐತಿ, ಅವ್ರು ಜಡೆ ಬಂಗಾರ ಹಾಕೋತೀನಿ ಅಂದಾರ. ಸೊ ಇನ್ನೊಂದು ಹೇರ್ ಸ್ಟೈಲ್ ನಾನು ಎಕ್ಸ್ಟ್ರಾ ಇರಲಿ ಅಂತ ಕರ್ಲ್ ಎಕ್ಸ್ಟೆನ್ಷನ್ ತೊಗೊಂಡಿನಿ. ಸೊ ಇದು ಪಾರ್ಟ್ 1 ಅದ ವ್ಲಾಗ್. ಸೊ ನೆಕ್ಸ್ಟ್ ಪಾರ್ಟ್ ನೆಕ್ಸ್ಟ್ ವಿಡಿಯೋ ಒಳಗೆ ಬರ್ತದೆ, ಯಾಕಂದ್ರೆ ಲೆಂದಿ ಆದ್ರೆ ನಿಮಗೂ ನೋಡ್ಲಿಕ್ಕೆ ಬೇಸರ ಆಗ್ತೈತಿ. ಸೊ ಇದು ಪಾರ್ಟ್ 1 ಐತಿ. ಸೊ ನಾನು ಜರ್ನಿ ಅದು ಎಲ್ಲ ಇನ್ನೊಂದು ವ್ಲಾಗ್ ಒಳಗೆ ಹಾಕ್ತೀನಿ. ಸೊ ಮಿಸ್ ಮಾಡಿದೆ ಇದನ್ನು ನೋಡಿರಿ. ನೆಕ್ಸ್ಟ್ ವಿಡಿಯೋನು ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿರಿ. ಥ್ಯಾಂಕ್ ಯು.